ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಒಂದು ದಾಳಿಂಬೆ ಹಣ್ಣಿತ್ತು, 2 ಹಣ್ಣಿತ್ತು ಚಿಕ್ಕ ಚಿಕ್ಕದು. ಅದನ್ನು ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಅನ್ನ ಆಗಿದೆ. ಅನ್ನ ಆರಲಿ. ಒಗ್ಗರಣೆಗೆ ಎರಡು ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ. ಇವತ್ತು ದಾಳಿಂಬೆ ಹಣ್ಣಿನಿಂದ ಮಾಡಿದ ಮೊಸರನ್ನ, ಅದು ಕಲ್ ರೈಸ್. ಬನ್ನಿ ಮಾಡುವ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಸಾಸಿವೆ, ಇದು ಬೇಗ ಆಗುವಂಥ ಕೆಲಸ ಮನೆಯಲ್ಲಿ. ಏನು ಮಾಡೋಣ, ಬೇಗ ಮಾಡ್ಕೊಂಡು ಹೋಗ್ಬೇಕಲ್ಲ ಡ್ಯೂಟಿಗೆ. ದಾಳಿಂಬೆ ಹಣ್ಣಿತ್ತಲ್ಲ, ಅದು ವೇಸ್ಟ್ ಮಾಡೋದಕ್ಕೆ, ತಿನ್ನಬೇಕು ಅಂತ ತೊಗೊಂಡು ಬಂದೆ. ಆಮೇಲೆ ಮೊಸರನ್ನ ಮಾಡಿಬಿಡ್ಬ, ಚೆನ್ನಾಗಿರುತ್ತೆ ಮೊಸರನ್ನ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಂದಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಗಟ್ಟಿ ಅಲ್ವಾ, ನಿಧಾನ ಕೆಂಪಾಗಲ್ಲ. ಹೀಗಾಗಿದೆ. ಮೆಣಸಿನ್ಕಾಯಿ ಸ್ವಲ್ಪ ಕಡಲೆ, ನೋಡಿ ನಾನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಮೊಸರನ್ನಕ್ಕೆ ಯಾವತ್ತೂ ಈರುಳ್ಳಿ ಹಾಕಬಾರ್ದು. ಕೆಲವರು ಆವಾಗಲೇ ತಿಂದು ಆವಾಗಲೇ ಮಾಡೋಕ್ಕೆ ಮೊಸರನ್ನ ಚೆನ್ನಾಗಿರಲ್ಲ. ಈರುಳ್ಳಿ ಹಾಕಿದ್ರೆ ಹಾಳಾಗೋಗ್ಬಿಡುತ್ತೆ ರೈಸು. ಈರುಳ್ಳಿನೇ ಯೂಸ್ ಮಾಡಬಾರ್ದು. ಇದು ಸ್ವಲ್ಪ ಆರಬೇಕು. ಇದು ಸ್ವಲ್ಪ ಬಿಸಿ ಇದೆ, ಇದು ಆರಲಿ, ಆಮೇಲೆ ಹಾಕುವ ದಾಳಿಂಬಿನ. ಕೊತ್ತಂಬರಿ ಸೊಪ್ಪು, ದಾಳಿಂಬೆ ಆಮೇಲೆ ಹಾಕುವ. ಇದಾಯಿತು. ಸ್ವಲ್ಪ ಉಪ್ಪು ಸೊಪ್ಪು ನೋಡುವ. ನನಗೆ ಯಾಕೆಂದರೆ ರೈಸ್ಗೆ ಉಪ್ಪು ಹಾಕ್ಕೊಂಡಿದ್ದೆ, ಅದಕ್ಕೆ. ಯಾಕೆ ಲಾಸ್ಟಲ್ಲಿ ಹಾಕೋದು ಅಂದರೆ ದಾಳಿಂಬೆನ ಬಿಸಿಗೆ ಏನಾಗ್ಬಿಡುತ್ತೆ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಹಾಕ್ಬಾರ್ದು. ಆರಿದ್ಮೇಲೆ ಹಾಕಬೇಕು ಅನ್ನನ, ಆವಾಗಲೇ ಸೂಪರಾಗಿರುತ್ತೆ. ಇವತ್ತು ದಾಳಿಂಬೆ ಮೊಸರನ್ನ. ಇದಕ್ಕೊಂದು ಸಣ್ಣದು ಸೀಡ್ಲೆಸ್ ದ್ರಾಕ್ಷಿ ಇದ್ದಿದ್ದರೆ ಸಖತ್ತಾಗಿರೋದು ಮೊಸರನ್ನ, ಸೂಪರಾಗಿ. ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಕಾಂಬಿನೇಷನ್ನೇ ಉಪ್ಪಿನಕಾಯಿ ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿ.
ಸೂಪರಾಗಿ ತಿಂತಾಯಿದ್ರೆ ದಾಳಿಂಬೆನು ಚೆನ್ನಾಗಿದೆ. ಮೊಸರನ್ನ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಅವಾಗ ಮೊಸರನ್ನ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ, ನೀವು ಮನೇಲಿ ಮಾಡ್ಕೊಳ್ಳಿ. ತುಂಬ ಹೆಲ್ತ್ಗೆ ಒಳ್ಳೆಯದು. ರಾತ್ರಿ ಅನ್ನ ಇದ್ದರೆ ವೇಸ್ಟ್ ಮಾಡಿಬಿಡಿ, ಈ ಥರ ಮೊಸರನ್ನ ಮಾಡಿಕೊಡ್ಲಿ, ಚೆನ್ನಾಗಿರುತ್ತೆ. ಕೊನೆ ತನಕ ವೀಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.